ಏನಣ್ಣ ಈ ಅಮ್ಮ ದಾರಿಗೆ ಬರಂಗೆ ಕಾಣ್ತಾ ಇಲ್ಲ? ಒಂದು ಅಡ್ರೆಸ್ ಚೇಂಜ್ ಆಗಬೇಕು, ಇಲ್ಲ ಅವಳನ್ನ ಅಡ್ಡಡ್ಡ ಉದ್ದುದ್ದ ಸಿಗ್ದು ಗುಂಡಿ ತೋಡಿ ಊತಾಕ್ಬೇಕು. ಏನು ಮಾಡೋಣ ಹೇಳೋಣ? ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೋ, ಸಾಮ ದಾನ ದಂಡ ಭೇದ ಮಂತ್ರ ಉಪಯೋಗಿಸೋಣ. ಬಗ್ಲಿಲ್ಲ ಅಂದ್ರೆ ಯುದ್ಧ ಕಹಳೆನೆ ಊದೋಣ. ಇಲ್ಲ ಸಾವಿನ ಶಂಖ ಊದೋಣ. ಹೌದಣ್ಣ. ಸಂತೋಷ, ಬಸವ, ಮಾಲಿಂಗ, ಚನ್ನಬಸಪ್ಪ. ದ್ರೋಣ ತಡಿ 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 ತಡಿ. ಇಲ್ಲೋಡು, ನನಗೆ ಗೊತ್ತಿರೋರೆಲ್ಲ ಮಂದಿಗೆ ಬರ್ಬೇಕಂತ ಅವ್ರ ಹೆಸರೆಲ್ಲ ಬರ್ದಿದ್ದೀನಿ. ನಿನಗೆ ಯಾರು ಗೊತ್ತದಾರ ಅವ್ರ ಹೆಸರು ಹೇಳ್ಬಿಡು, ಬರ್ಕೊಂಡ್ಬಿಡ್ತೀನಿ. ಅದ ಈ ಅಡಿಗೆ ಭಟ್ರಿಗೆ ಹೇಳ್ಬೇಕು, ಮತ್ತೆ ನಿಶ್ಚಿತಾರ್ಥ ಕಾರ್ಡ್ ಮಾಡಿಸ್ಬೇಕು. ಒಂದು ನಿಮಿಷ, ನಾನು ಹೇಳೋದೊಂದು ಸ್ವಲ್ಪ ಕೇಳು. ಹೇಳು. ಈ ನಿಶ್ಚಿತಾರ್ಥನ ಇಲ್ಲಿಗೆ ನಿಲ್ಲಿಸ್ಬಿಡು. ಹೌದವಾ ದ್ರೋಣ, ಏನ್ ಹೇಳಕತ್ತಿ ನೀನು? ಈ ಲಗ್ನ ನನಗೆ ಇಷ್ಟ ಇಲ್ಲ. ಅಷ್ಟೇ ಅಲ್ವಾ, ನಿನಗೆ ಇನ್ನೊಂದು ವಿಚಾರ ಹೇಳೋದೈತಿ. ನಾನು ಈ ಊರಿಂದ ಟ್ರಾನ್ಸ್ಫರ್ ತೊಗೊಳಕತ್ತೇನೆ. ಸದ್ಯದ್ರಾಗ ನಾವು ಈ ಊರು ಬಿಟ್ಟು ಹೋಗ್ತೀವಿ. ಅಯ್ಯಯ್ಯ, ಇದ್ಕಿದ್ದಾಗ ಏನಾತ್ ನಿನಗ? ಅಲ್ಲ, ಲಗ್ನನ ಬೇಡ ಅಂದ್ರೆ ಹೆಂಗ? ಊರು ಬಿಟ್ಟು ಹೋಗ್ತೀವಿ ಅಂತ ಹೇಳಕತ್ತಿ, ಯಾಕ? ಅವ್ವ, ನನ್ನ ತೀರ್ಮಾನ ನಾನು ನಿನಗೆ ಹೇಳೀನಿ. ಇದಕ್ಕಿಂತ ಹೆಚ್ಚು ನನಗೇನು ಕೇಳಕ್ಕೆ ಹೋಗ್ಬೇಡ. ದ್ರೋಣ ನಿಂತ್ಕೊಡ. ಅಯ್ಯಯ್ಯ ಅಯ್ಯಯ್ಯ, ಏನಿದು? ಇದ್ಕಿದ್ದಂಗ ಲಗ್ನ ಬೇಡ ಅಂತ ಹೋದ್ನಲ್ಲಿವ. ಅಯ್ಯಯ್ಯ ತಾಯಿ ಎಲ್ಲವ್ವ. ಎಲ್ಲವ್ವ, ಎಲ್ಲವನ್ ಮೂರ್ತಿ ತುಳಸಿ ಕೊಟ್ಬಿಟ್ಟಿನಿ. ಆಕಿ ವ್ರತ ಮಾಡಕತ್ತಾಳ, ಆಕಿಗೆ ವಾಪಸ್ ಕೊಡು ಅಂತ ಹೆಂಗೆ ಕೇಳಲಿ ನಾನು? ಎಲ್ಲವ್ವ, ನಮ್ಮ ಮನ್ಯಾಗ ಇದ್ದಕ್ಕೆ ನಿನ್ನ ಇನ್ನೊಬ್ಬರ ಮನೆಗೆ ಕಳಿಸಿನಂತ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡೇನವ್ವ. ನೀನು ಎಲ್ರಿಗೂ ತಾಯಿ, ಎಲ್ರಿಗೂ ನಿನ್ನ ಆಶೀರ್ವಾದ ಬೇಕವ್ವ. ಅದಕ್ಕೆ ಅವ್ರಿಗೂ ನಿನ್ನಿಂದ ಒಳ್ಳೇದಾಗಲಿ ಅಂತ ನಿನ್ನನ್ನು ಅವ್ರ ಮನೆಗೆ ಕಳಿಸ್ಕೊಟ್ಟಿನವ್ವ. ಆದ್ರೆ ನೀ ನನ್ನ ಮೇಲೆ ಸಿಟ್ಟು ಮಾಡ್ಕೊಂತಿ ಅಂತ ನಾನು ಅನ್ಕೊಂಡಿದ್ದಿಲ್ಲವ್ವ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಎಲ್ರಿಗೂ ಒಳ್ಳೇದು ಮಾಡವ್ವ ಎಲ್ಲವ್ವ ತಾಯಿ. ನನ್ನ ಮಗನ ಬದುಕಿನ ಮೇಲೆ ನಿನಗೆ ಲಕ್ಷ್ಯ ಇರಲವ್ವ, ಶಿಕ್ಷೆ ಕೊಡಬೇಡ ತಾಯಿ. ತುಳಸಿ, ತುಳಸಿ, ಏನಾಯ್ತು ತುಳಸಿ? ಯಾಕಮ್ಮ ಹೀಗೆ ಕೂಗ್ತಾ ಇದೀಯಾ? ದ್ರೋಣ ಅವ್ರಮ್ಮ ಕೊಟ್ಟಿದ್ ಎಲ್ಲ ಒಂದ್ ಮೂರ್ತಿ ಕಾಣಿಸ್ತಾ ಇಲ್ಲ. ಅಯ್ಯೋ, ಏನ್ ಹೇಳ್ತಿದ್ಯಮ್ಮ? ಅಲ್ಲಮ್ಮ, ನೀನೇ ಎಲ್ಲಾದ್ರೂ ತೆಗೆದಿಟ್ಟು ಮಾಡ್ತಿದ್ಯಾ? ಜ್ಞಾಪಿಸ್ಕೊಳಮ್ಮ. ಇಲ್ಲ ಮಾವ, ಒಂದ್ಸಲಿ ಅಲ್ಲಿಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ವ್ರತ ಮುಗಿಯೋವರೆಗೂ ಕತ್ಲಿಸೋ ಹಾಗಿಲ್ಲ. ಮತ್ತೆ
ಯಾರು ಈ ಕೆಲಸ ಮಾಡಕ್ ಸಾಧ್ಯ ತುಳಸಿ? ಇರೋದು 3 ಮತ್ತೊಂದು ಜನ. ನೋಡಿ, ಈಗ ಮಾತಾಡ್ಕೊಂಡು ಸಮಯನ ವ್ಯರ್ಥ ಮಾಡೋದ್ ಬೇಡ. ನಡೀರಿ, ಮನೆಯೆಲ್ಲ ಹುಡ್ಕೋಣ ಬನ್ನಿ. ಅಯ್ಯ, ಏನ್ ಹುಡ್ಕೋದು? ಪೂಜೆ ಶುರುವಾದ ಮೊದಲನೇ ದಿನಾನೇ ವಿಘ್ನ ಆಗೋಯ್ತು. ನಾನ್ ಆವತ್ತೇ ಹೇಳ್ದೆ, ಈ ವ್ರತ ಮಾಡೋದು ದೇವ್ರಿಗೆ ಇಷ್ಟಿಲ್ಲ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು ಅಂತ. ಕೇಳದ್ಲ ಇವಳು? ನನ್ನ ಮಾತು ಯಾರು ಕೇಳಲಿಲ್ಲ. ಅದಕ್ಕೆ ಈಗ ನೋಡು, ದೇವಿ ಮುನಿಸ್ಕೊಂಡು ಮನೆಯಿಂದ ಒಂಟೇ ಹೋಗವಳೆ. ಈ ಪೂಜೆ ಶುರುವಾದಾಗಿಂದ ಬರೀ ಅಪ್ಸಕ್ನದ ಮೇಲೆ ಅಪ್ಸಕ್ನ ನಡೀತಾನೇ ಅದೇ. ನಿಜ, ಅಪಶಕನದ ಮೇಲೆ ಅಪಶಕನ ಆಗ್ತಾನೆ ಇದೆ. ಯಾಕೆ ಹೇಳಿ? ಯಾಕೆ ಅಂದ್ರೆ ಹಿತಶತ್ರುಗಳು ಆಚೆ ಎಲ್ಲೂ ಇಲ್ಲ, ಮನೆಯಲ್ಲೇ ಇದ್ದಾರೆ. ಅತಿಗೆ, ಏನ್ ಮಾತಾಡ್ತಿರೋದ್ ನೀನು? ನೀನ್ ರೂಮಲ್ಲಿ ಹೋಗಿ ಹುಡುಕಿದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಅಂದ್ರೆ ನೀನ್ ನನ್ ಮ್ಯಾಗೆ ಅನುಮಾನ ಪಡ್ತಾ ಇದ್ಯಾ? ಏ ಸಾವಿತ್ರಿ, ಇವಳಿಂತ ಕೆಲಸ ಮಾಡಿಲ್ಲ ಅನ್ಸುತ್ತೆ. ಇದರಿಂದ ಇವಳಿಗೆ ಏನೇ ಲಾಭ? ಹಾಗಾಗಿ ಏನು ಮಾಡಿಲ್ಲ ಬಿಡೆ. ಅಣ್ಣ, ನೀನಾದ್ರೂ ನಂಬದ್ಯಲ್ಲಣ್ಣ, ಅಷ್ಟೇ ಸಾಕಣ್ಣ ಈ ಬಡ ಜೀವಕ್ಕೆ. ನಮ್ಮ ಅಣ್ಣನ ಕುಟುಂಬ ಸಂದಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ಹಗ್ಲು ರಾತ್ರಿ ಬಯಸೋ ನನ್ ಮ್ಯಾಗೆ ನಿನ್ ಹೆಂಡತಿ ಹೆಂಗ ಅನುಮಾನ ಪಡ್ತಾವ್ ನೋಡು. ಒಳ್ಳೆ ಗುಣನ ನೀನ್ ಹೇಳಿದ್ರೆ ಚೆನ್ನಾಗಿರಲ್ಲ, ಅದನ್ನ ಎಲ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಈಗ ರೂಮ್ ಹೋದ್ರೆ ನಿಮ್ ಬಂಡವಾಳ ತಾನಾಗೆ ಗೊತ್ತಾಗುತ್ತೆ. ಹ್ಞೂ, ಆಯ್ತು, ಹೋಗು ಹುಡ್ಕು. ನನಗೇನ್ ಭಯ ಇಲ್ಲ. ನಾನ್ ತಪ್ಪು ಮಾಡಿದ್ರೆ ತಾನೇ ಎದ್ರಕೋಬೇಕು. ಹೋಗು, ನೀನೇ ಹೋಗಿ ಹುಡ್ಕು, ಸಿಗ್ತದೆ. ತಗೊಬಂದು ಇಲ್ಲಿಟ್ಟು ಪೂಜೆ ಶುರು ಮಾಡ್ಬಿಡ್ರಿ. ಹೋಗತ್ಗೆ ಇನ್ನು ಏನ್ ಮಕ್ಕ ನೋಡ್ಕೊಂಡ್ ನಿಂತಿದ್ಯಾ? ನೀನ್ ಅಲ್ಲಿ ಹೋಗಿ ಹುಡ್ಕಿದ್ ಮ್ಯಾಕೆ ತಾನೇ ನನ್ ಮೇಲೆ ನಂಬಿಕೆ ಬರೋದು. ಹೋಗ್ತೀನಿ ಇರು. ಅತ್ತೆ, ಯಾರು ಎಲ್ಗೂ ಹೋಗೋದ್ ಬೇಡ. ಮೂರ್ತಿ ಕಳ್ತನ ಆಗಿದ್ರೆ ಹುಡುಕ್ಬೋದಿತ್ತು, ಆದ್ರೆ ಕಾಣೆಯಾಗಿದೆ. ಇದ್ರ ಹಿಂದೆ ಯಾರ ಕೈವಾಡ ಇದೆಯೋ, ಅವ್ರ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ನನ್ನ ವ್ರತ ನಿಂತು ಹೋಗ್ತಾ ಇದೆ. ಅದನ್ನ ಹೇಗಾದ್ರೂ ಮುಂದುವರಿಸ್ಬೇಕು ಅನ್ನೋದೇ ನನ್ನ ಯೋಚನೆ. ತುಳಸಿ, ನನ್ನ ಮಾತು ಕೇಳು. ಈಗ್ಲೂ ಕಾಲ ಮಿಂಚಿಲ್ಲ. ದೇವ್ರಿಗೆ ತಪ್ಪು ಕಾಣಿಕೆ ಹಾಕ್ಬಿಟ್ಟು ಈ ವ್ರತ ಇಲ್ಲಿಗೆ ನಿಲ್ಲಿಸ್ಬಿಡು. ಇಲ್ಲ ಅಂದ್ರೆ ಹಿಂಗೆ ಏನಾದ್ರೂ ತೊಂದ್ರೆ ಮೇಲೆ ತೊಂದ್ರೆ ಆಯ್ತಾನೆ ಇರ್ತದೆ. ಹುಸಿ ಯೋಚನೆ ಮಾಡು.